ಸ್ಟಿಲ್ ಲೈಕ್ ವೆನ್ ಯು ಆರ್ ಲಿವಿಂಗ್ ಅಲೋನ್ ಅಂತಲ್ವಾ, ಆವಾಗ ನೀವು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಸೊ ದಟ್ ಯು ವಿಲ್ ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಫಸ್ಟ್ ನೀವು 1 ಬಂದ ಮೇಲೆ ನನ್ನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಬಿಕಾಸ್ ಲೈಕ್ ಪೇ ಮಾಡ್ಬೋದಿತ್ತು ನನಗೆ 18,000 ಎಲ್ಲ ಮಾಡಿದ್ರೆ ಅಂತಂದ್ರೆ ಇರಲಿಲ್ಲ. ಲೈಕ್ ನನ್ನ ಸ್ಯಾಲರಿನ ಕಂಪೇರ್ ಮಾಡ್ಕೊಳ್ಳುವಾಗ ಲಿವಿಂಗ್ ಅಲೋನ್ ಅಂತಂದ್ರೆ ಅದು ಈಸಿ ಇಲ್ವೇ ಇಲ್ಲ ಆಯ್ತಾ ಗೈಸ್. ಯು ವಿಲ್ ಹ್ಯಾವ್ ಟು ಗೋ ಥ್ರೂ ಸೋ ಮೆನಿ ಥಿಂಗ್ಸ್. ಎಲ್ಲದನ್ನು ನೀವೇ ಡೀಲ್ ಮಾಡಬೇಕಿರುತ್ತೆ. ಪ್ರತಿಯೊಂದು ಕೆಲಸ ನೀವೇ ನೋಡಬೇಕು. ಬಿಟ್ಟು ನಾನು 1 BHK ಹೋಗ್ತಿದ್ದೀನಿ 1 ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ನೆಸೆಸರಿಯಾಗಿ ಬೇಡದಿರೋದೆಲ್ಲ ತಗೊಂಡು ತುಂಬಿಕೊಳ್ಳೋದು. ಫಸ್ಟ್ ಡೇನೇ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಫಸ್ಟ್ ನಿಮ್ಮ ಮೈಂಡ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ಹಾಗೇನೆ. ಬಿಕಾಸ್ ನನ್ನ ಅನಿಸ್ತು ನನಗೆ ನಂದೇ ಒಂದು ಓನ್ ಸ್ಪೇಸ್ ಇದೆ, ಚೆನ್ನಾಗಿ ಸ್ಮಾಲ್ ಡ್ರೀಮ್ ಕೂಡ ಆಯ್ತಾ. ಸೊ ಯಾರು ಇಲ್ಲದೆ ನಾನು ಒಬ್ಬನೇ ಎಲ್ಲದನ್ನು ಮಾಡ್ಕೊಂಡು ಸರ್ವೈವ್ ಆಗಬೇಕು, ಆಗ್ತೀನಾ ಅಂತ ನನಗೆ ಕ್ವೆಶ್ಚನ್. ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಅರ್ಥ ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತ ಮ್ಯಾನೇಜ್ ಮಾಡ್ಕೊಂಡು ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಈ ತರ ಮಾಡ್ತೀನಿ ನಾನು ಅಂತ. ಪಿಜಿಲಿ ಇರುವಾಗ ಆಚೆ ಊಟ ತುಂಬಾ ಮಜಾ ಮಾಡ್ತೀವಿ. ಯಾವಾಗಲೂ ತಿನ್ನೋದು, ಪಿಜಿ ಊಟ ಇಷ್ಟ ಆಗಿಲ್ಲ ಹೋಗು ಆಚೆ ಪರ್ಚೇಸ್ ಮಾಡು, ಪೇ ಮಾಡು, ತಿನ್ನು ಬಾ, ಈ ತರ ತುಂಬಾ ಮಾಡ್ತೀವಿ. ಮತ್ತೆ ಬೌಲ್, ಸ್ಪೂನ್ಸ್, ನೈಫ್ ಮತ್ತೆ ಫೋರ್ಕ್ ಈ ತರದ್ದು ಒಂದಷ್ಟು ಬೇಕು. ಹಂಗಂತ ಅಂದ್ಬಿಟ್ಟು ನಾವು 6, 7 ಎಲ್ಲ ತಗೋತೀವಿ. 6, 12 ಹ್ಯಾವ್ ವೆರಿ ಯೂಸ್ ಎಕ್ಸ್ಪೆನ್ಸಸ್. ಅದ್ರ ಜೊತೆಗೆ ನೀವು ಇದನ್ನು ಮಾಡ್ತೀರಾ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನೀವು ಇನ್ನೊಂದು ಏನು ಗೊತ್ತಾ, ಮೆಂಟಲ್ ಹೆಲ್ತ್ ಸಮ್ ಟೈಮ್ಸ್ ತುಂಬಾ ಲೋನ್ಲಿ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಅದು ತುಂಬಾ ನಾರ್ಮಲ್ ಆಗಿರುತ್ತೆ. ಏನಂತಂದ್ರೆ ನೀವು ಒಬ್ಬರೇ ಇರೋದ್ರಿಂದ ಲೋನ್ಲಿ ಫೀಲ್ ಆಗೋದು ಇಟ್ ಇಸ್ ವೆರಿ ಕಾಮನ್. ಇನ್ಸೆನ್ಸಸ್ ಏನೇ ಆಗಲಿ 5 ರೂಪೀಸ್ ಹೋಗ್ಬಿಟ್ಟು ನೀವು ಏನಕ್ಕೋ ಖರ್ಚು ಮಾಡಿದ್ರು ಸರಿ ಅದನ್ನ ಟ್ರ್ಯಾಕ್ ಮಾಡಬೇಕು. ಎಲ್ಲ ಒಂದ್ ಕಡೆ ನೋಟ್ ಮಾಡಿಕೊಳ್ಳೋದು. ಏನಿದೆ ಎವ್ರಿ ಡೇ ಕುಕ್ ಮಾಡ್ಬಿಟ್ಟು ಏನೋ ಒಂದಾಯ್ತು, ಚೆನ್ನಾಗಿತ್ತು, ಚೆನ್ನಾಗಿಲ್ವೋ ಅದನ್ನ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಒಂದ್ಸಲ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಆಫ್ಟರ್ನೂನ್ ಮತ್ತೆ ಕುಕ್ ಮಾಡುವಾಗ ಓಕೆ ಚೆನ್ನಾಗಿತ್ತು, ಮಧ್ಯಾಹ್ನದ್ದು ಬೆಳಗ್ಗೆ ನಿಮಗೆ ನೀವೇ ಪ್ರೌಡ್ ಫೀಲ್ ಮಾಡ್ತೀರಾ, ಇಂಡಿಪೆಂಡೆಂಟ್ ಆಗ್ತೀರಾ, ತುಂಬಾ ರೆಸ್ಪಾನ್ಸಿಬಲ್ ಆಗ್ತೀರಾ. ಮತ್ತೆ ಯಾರ ಮುಂದೆ ನಿಮ್ಗೆ ಏನು ಅನ್ಸಲ್ಲ, ಓಕೆ ನಾನು ಅದೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊಳ್ತಿದ್ದೀನಿ, ನೀವೇನೇ ಆರಾಮಾಗಿ ಬಿಲ್ಡ್ ಮಾಡ್ಕೊಳ್ಬಹುದು. ಸೊ ಏನಾದ್ರೆ ಏನು ಕಷ್ಟ ಇರಲ್ಲ. ಬಟ್ ಕಷ್ಟ ಇರಲ್ಲ ಅಂತಂದ್ರೆ ಬರುತ್ತೆ ಕಷ್ಟನ, ಅದನ್ನ ನಾವು ಕಲಿಯಕ್ಕೆ ಸಿಗುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು, ಇನ್ ಕೇಸ್ ನಿಮ್ಗೆ ಏನಾದ್ರು ಆ ಐಡಿಯಾ ಇದೆ ಅಂತ ಹೇಳಿದ್ರೆ ನೀವು ಮಾಡಿ. ಇನ್ ಕೇಸ್ ಕೆಲವರಿಗೆ ಇರಲ್ಲ ಆಯ್ತಾ, ನಂಗೆ ಇರಬೇಕು ಅಂತಿರಲ್ಲ ಅವ್ರಿಗೆ ಅಂದ್ರೆ ಏನೋ ಲೈಕ್ ಕೊಡಿಸಿ ಪಿಜಿಯಿಂದ 1 ಅಥವಾ 1 BHKಗೆ ಮೂವ್ ಆಗೋದು ಅಂತ ಹೇಳಿದ್ರೆ ಫ್ರೀಡಮ್ ಅಥವಾ ಫುಲ್ ರೆಸ್ಪಾನ್ಸಿಬಿಲಿಟಿನ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಏನಂತಂದ್ರೆ ಇಟ್ಸ್ ಅ ಮಿಕ್ಸ್ ಆಫ್ ಬೋತ್. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಏನಂತ ಗೊತ್ತಾಗಿದೆ. ಸೊ ನಾನು ಎಲ್ಲ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಹಾಗೇನೆ ನೀವು 1 ಮೂವ್ ಆಗ್ತಿದ್ದೀರಾ ಇಲ್ಲ 1 BHK ಮೂವ್ ಆಗ್ತಿದ್ದೀರಾ ಪಿಜಿನ ಅಂತ ಹೇಳಿದ್ರೆ ಏನೆಲ್ಲ ಬೇಸಿಕ್ಸ್ ಬೇಕು ಅಂಡ್ ನಾನು ಹೇಗೆ ಪ್ರಿಪೇರ್ ಆಗಿದ್ದೆ ಅಂತಾನು ಕೂಡ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಸೊ ದಟ್ ಇಟ್ ಮೈಟ್ ಹೆಲ್ಪ್ ಯು ಇಫ್ ಯು ಆರ್ ಸಂಬಡಿ ಪ್ಲಾನಿಂಗ್ ಟು ಮೂವ್ ಔಟ್ ಫ್ರಮ್ PG and go stay in 1 or 1 BHK whatever. ಸೊ ಬನ್ನಿ ಎಲ್ಲ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಗೈಸ್ ನಾನು ಇದನ್ನ ನಿಮಗೆ 4 ಸೆಗ್ಮೆಂಟ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನೇನೆಲ್ಲ ಬೇಕು, ನಾನು ಹೇಗಿದ್ದೆ ಅಂಡ್ ಏನ್ ಮಿಸ್ಟೇಕ್ಸ್ ನಾವು ಅವಾಯ್ಡ್ ಮಾಡಬೇಕು, ಈ ತರ ಒಂದಷ್ಟು ಇದೆ ಆಯ್ತಾ. 4 ಸೆಗ್ಮೆಂಟ್ಸ್ ಅಲ್ಲಿ ನಾನು ಎಲ್ಲ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಸೆಗ್ಮೆಂಟ್ ಬಂದು ಮೈ ರಿಯಲ್ ಎಕ್ಸ್ಪೀರಿಯನ್ಸ್. ಆಲ್ಸೋ ಇದು ರಿಲೇಟಬಲ್ ಟಾಕ್ ಅಂತಾನು ಹೇಳ್ಬೋದು ನೀವು. ಫಸ್ಟ್ ನಾನು ಬ್ಯಾಂಗ್ಳೂರ್ ಬಂದಾಗ ಪಿಜಿಯಲ್ಲಿ ಇರಕ್ಕೆ ಸ್ಟಾರ್ಟ್ ಮಾಡಿದ್ದು ಆಯ್ತಾ. ಪಿಜಿನಲ್ಲಿ ಆಲ್ಮೋಸ್ಟ್ ನಾನು 3 years ಇದ್ದೀನಿ. ಪಿಜಿಯಲ್ಲಿ ಇರುವಾಗ ಲೈಫ್ ವಾಸ್ ಸೋ ಈಸಿ, ಏನು ಕಷ್ಟ ಇರಲ್ಲ. ನಿಮಗೆ ಯಾವ ಕ್ಲೀನಿಂಗ್ ಮಾಡಬೇಕು ಇರಲ್ಲ, ಕುಕಿಂಗ್ ಮಾಡಬೇಕು ಇರಲ್ಲ, ಎವ್ರಿಥಿಂಗ್ ವಿಲ್ ಬಿ ರೆಡಿ. ಸೊ ಹೋಗೋದು, ತಗೊಳ್ಳೋದು, ತಿನ್ನೋದು, ಬರೋದು ಅಷ್ಟೇ. ಸೊ ಇದ್ರ ಬಗ್ಗೆ ನಾನು ಪಿಜಿಯಲ್ಲಿ ಇರುವಾಗ ಹೇಗಿತ್ತು ಇದೆಲ್ಲ ವಿಡಿಯೋಸ್ ನಾನು ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗಿ ಇಂದಿನ ವಿಡಿಯೋಸ್ನೆಲ್ಲ ನೋಡಿ ಆಯ್ತಾ. ಸೊ ಪಿಜಿಯಲ್ಲಿ ಇರುವಾಗ ಲೈಫ್ ತುಂಬಾ ಈಸಿ ಆಗಿರುತ್ತೆ, ಏನು ಕಷ್ಟ ಅನ್ಸಲ್ಲ. ಬಿಕಾಸ್ ನೀವು ನಿಮ್ಮ ಒಂದು ಸ್ಮಾಲ್ ಪ್ಲೇಸ್ ಅಂತಿರುತ್ತೆ, ಅದನ್ನಷ್ಟೇ ನೀವು ನೀಟಾಗಿ ಇಟ್ಕೊಂಡ್ರೆ ಆಯ್ತು. ಇದೆಲ್ಲ ಕ್ಲೀನಿಂಗ್ ಅವ್ರು ಬರ್ತಾರೆ ಮಾಡ್ತಾರೆ, ಕುಕಿಂಗ್ ಅವ್ರು ಕುಕಿಂಗ್ ಮಾಡ್ತಾರೆ, ಹೋಗ್ತೀವಿ, ತಿಂತೀವಿ, ಬರ್ತೀವಿ, ಅದಷ್ಟೇ ಕೆಲಸ ಆಗಿರುತ್ತೆ. ನಿಮ್ಗೆ ಏನಾದ್ರು 1 ಅಥವಾ 1 BHK ಶಿಫ್ಟ್ ಆಗಬೇಕು ಅಂತ ಅಂದ್ರೆ ಅವಾಗ ನೀವು ಸ್ವಲ್ಪ ಫಿಕ್ಸ್ ಮಾಡ್ಕೋಬೇಕು ನಿಮ್ಮ ಮೈಂಡ್ನ. ಇದೆಲ್ಲದನ್ನು ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಈ ಎಲ್ಲ ಕೆಲಸಗಳನ್ನ ಮಾಡಕ್ಕೆ. ಸೊ ಹಾಗಾಗಿ ನೀವು ಫಸ್ಟ್ ನಿಮ್ಮ ಮೈಂಡ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ಹಾಗೇನೆ. ಬಿಕಾಸ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಇರುವಾಗ ಪಿಜಿಯಲ್ಲಿ ಐ ವಾಸ್ ವೆರಿ ಹ್ಯಾಪಿ ಅಂಡ್ ದೆನ್ ಲೇಟರ್ ಆನ್ ನಂಗೆ ಅನ್ನಿಸ್ತು ನನಗೆ ನಂದೇ ಒಂದು ಓನ್ ಸ್ಪೇಸ್ ಇದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಐ ಡೂ ಮೇಕ್ ವಿಡಿಯೋಸ್ ಅಂಡ್ ಆಲ್ ರೈಟ್. ಸೊ ಪಿಜಿಯಲ್ಲಿ ರೂಮ್ಮೇಟ್ ಇರುವಾಗ ನನಗೆಲ್ಲ ಕಷ್ಟ ಆಗುತ್ತೆ. ಸೊ ಈ ತರ ನಂದು ಒಬ್ಬಳದೇ ಪ್ಲೇಸ್ ಅಂತ ಇರುವಾಗ ಕಂಫರ್ಟೇಬಲ್ ಆಗು ಇರುತ್ತೆ ಅಂಡ್ ನನಗೆ ಹೇಗೆ ಬೇಕು ಹಾಗಿರ್ಬೋದು ಅಂಡ್ ನನಗೆ ಹೇಗೆ ಬೇಕು ಹಂಗೆ ಕುಕಿಂಗ್ ಮಾಡ್ಕೋಬಹುದು. ಎಲ್ಲದನ್ನು ಕಲಿಬೇಕು, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನ ಚೂಸ್ ಮಾಡಿದ್ದು. ಅಂಡ್ ನನಗೆ ಒಂದು ಇದು ಕೈಂಡ್ ಆಫ್ ಒಂದು ಸ್ಮಾಲ್ ಡ್ರೀಮ್ ಕೂಡ ಆಯ್ತಾ. ಸೊ ಯಾರು ಇಲ್ದಲೆ ನಾನು ಒಬ್ಬಳೇ ಎಲ್ಲದನ್ನು ಮಾಡ್ಕೊಂಡು ಸರ್ವೈವ್ ಆಗಬೇಕು, ಆಗ್ತೀನಾ ಅಂತ ನನಗೇನೆ ಕ್ವೆಶನ್ ಇತ್ತು. ಹಾಗಾಗಿ ನಾನು ಇದನ್ನ ಲೈಕ್ ಪಿಜಿಯಿಂದ 1 ಮೂವ್ ಆಗಿದ್ದು. ಅಂಡ್ 1 BHK ಕೂಡ ನಾನು ಚೂಸ್ ಮಾಡ್ಬೋದಿತ್ತು. ಬಟ್ ಸ್ಟಿಲ್ ಲೈಕ್ ರೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಅಂಡ್ ರೆಂಟ್ ನ ಆಫರ್ಡ್ ಮಾಡ್ಬೋದಿತ್ತು ಕೂಡ ನನಗೆ. ಬಟ್ ಸ್ಟಿಲ್ 18,000 20,000 ಎಲ್ಲ ರೆಂಟಿಗೆ ಏನಕ್ಕೆ ಪೇ ಮಾಡೋದು ಅಲ್ವಾ. ನಾನು ಒಬ್ಬಳೇ ಇರೋದ್ರಿಂದ ನನಗೇನೋ ಅಷ್ಟೊಂದು ಪೇ ಮಾಡೋದು ವರ್ತ್ ಅಂತ ಅನ್ಸಿಲ್ಲ. ಲೈಕ್ ಪೇ ಮಾಡ್ಬೋದಿತ್ತು ನನಗೆ 18,000 ಎಲ್ಲ ಮಾಡಿದ್ರೆ ಏನು ತೊಂದರೆ ಇರಲಿಲ್ಲ. ಲೈಕ್ ನನ್ನ ಸ್ಯಾಲರಿನ ಕಂಪೇರ್ ಮಾಡ್ಕೊಳ್ಳುವಾಗ ಮಾಡ್ಬೋದಿತ್ತು. ಲೈಕ್ 20% 30% ಎಲ್ಲ ರೆಂಟ್ ಪೇ ಮಾಡೋರು ಇರ್ತಾರೆ, 50% ರೆಂಟ್ ಪೇ ಮಾಡೋರು ಸಹ ಇರ್ತಾರೆ. ಸೊ ಹಾಗಾಗಿ ನಾನು ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಸ್ಟಿಲ್ ನನಗೆ ಸುಮ್ಮನೆ ರೆಂಟ್ ಅನೆಸೆಸರಿ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಬೇಡ, ನನಗೆ ಮಿನಿಮಲ್ ಬಡ್ಜೆಟ್ ಅಲ್ಲಿ ನನಗೆ ನಂದೇ ಆದಂತ ಸ್ಪೇಸ್ ಚೆನ್ನಾಗಿರೋದು ಬೇಕು ಅಂತ ಹೇಳಿ ಇತ್ತು. ಹಾಗಾಗಿ ನಾನು 1 ಚೂಸ್ ಮಾಡ್ಕೊಂಡೆ. ಬಟ್ ಟ್ರಸ್ಟ್ ಮೀ 1 ಬಂದ್ಮೇಲೆ ನನ್ನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಬಿಕಾಸ್ ನಾನು ಅಲ್ಲಿ ಏನಂದ್ರೆ ಏನು ಕೆಲಸ ಮಾಡ್ತಿರ್ಲಿಲ್ಲ ಆಯ್ತಾ. ಪಿಜಿನಲ್ಲಿ ಮನೇಲೂ ಅಷ್ಟಕ್ಕಷ್ಟೇನೆ. ಸೊ ಇಲ್ಲಿ ಬಂದ್ಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಪ್ರತಿಯೊಂದು ಕೆಲಸನೂ, ಅಡುಗೆ ಮಾಡೋದು, ಗ್ರಾಸರೀಸ್ ತರೋದು, ಪ್ರತಿಯೊಂದು ಕೆಲಸನೂ ನಾನೇ ಮಾಡೋದ್ರಿಂದ ಐ ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಹಂಗೇನೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಎಂಜಾಯಿಂಗ್ ದಟ್ ಫೇಸ್. ಎವ್ರಿ ಮೂಮೆಂಟ್ ಅಲ್ಲೂ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಅದರಿಂದಾಗಿ ಸೊ ಇಟ್ಸ್ ಓಕೆ ಅಂತ ಅನ್ನಿಸ್ತು ನನಗೆ. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ, ನೀವು ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ಯು ಮೈಟ್ ಫೀಲ್ ಓವರ್ವೆಲ್ಮ್ಡ್. ಹಾಗೇನೆ ಮತ್ತೆ ನಿಮಗೆ ಒಂಥರ ಹಿಂಸೆ ಎಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ಏನಂತಂದ್ರೆ ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಅರ್ಥ ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತ ಮ್ಯಾನೇಜ್ ಮಾಡ್ಕೊಂಡು ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲದನ್ನು ರೆಡಿ ಮಾಡ್ಕೊಂಡೆ ಈ ತರ ಮಾಡ್ತೀನಿ ನಾನು ಅಂತ. ಸೊ ಯಾವ್ದೂ ಕಷ್ಟ ಇರಲ್ಲ.
ಈಸಿಯಾಗಿ ಪ್ರತಿಯೊಂದು ಕೆಲಸನೂ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ನನ್ನ ರಿಯಲ್ ಎಕ್ಸ್ಪೀರಿಯನ್ಸು ಆಫ್ಟರ್ ಮೂವಿಂಗ್ ಟು ಫ್ಲ್ಯಾಟ್ ಅಲ್ಲ. ಸೊ ಅದನ್ನು ನಾನು ಬೇರೆ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಹೋಗ್ತೀನಿ. ಇದೊಂದು ಸ್ವಲ್ಪ ಹಂಗೆ ಹೆಡ್ಸಪ್ ಥರ ಸ್ವಲ್ಪ ಹೇಳಿದ್ದೀನಿ. ಈ ಮೇನ್ ವಿಡಿಯೋ ಬೇಸಿಕಲಿ ನಾನು ಮಾಡ್ತಿರೋದು ವಾಟ್ ಎಸೆನ್ಷಿಯಲ್ಸ್ ಟು ಬೈ ಅಂತ ಹೇಳ್ಬಿಟ್ಟು ಅಷ್ಟೇ, ಪಿ ಜಿಯಿಂದ 1 RK ಮೂವ್ ಆಗುವಾಗ. ಸೊ ಬನ್ನಿ ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗೋಣ ಇವಾಗ. ಸೊ ಇದು ಸೆಗ್ಮೆಂಟ್ 2 ಆಯ್ತಾ. ಸೆಗ್ಮೆಂಟ್ 2 ಅಲ್ಲಿ ಎಸೆನ್ಷಿಯಲ್ಸ್ ಯು ನೀಡ್ ಏನೇನು ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಥಿಂಗು ನಾನು ಕಿಚನ್ ಕಡೆಯಿಂದ ಬರ್ತೀನಿ ಆಯ್ತಾ. ಕಿಚನ್ಗೆ ಏನೇನೆಲ್ಲ ಬೇಕು ಅದನ್ನ ಫಸ್ಟ್ ಐಟಮ್ಸ್ ನಮಗೆ ಬೇಕೇ ಬೇಕು. ಬಿಕಾಸ್ ನಾವು ಮೂವ್ ಆದ್ಮೇಲೆ ಕುಕ್ ಮಾಡಿ ತಿನ್ನಲೇಬೇಕು. ಬಿಕಾಸ್ ಎವ್ರಿ ಡೇ ಆಚೆ ಹೋಗಿ ತಿನ್ನೋಕ್ಕಾಗಲ್ಲ. ಪಿ ಜಿಯಲ್ಲಿರುವಾಗ ಆಚೆ ಫುಡ್ನ ತುಂಬ ಮಜಾ ಮಾಡಿರ್ತೀವಿ, ಯಾವಾಗಲೂ ತಿನ್ನೋದು. ಪಿ ಜಿ ಊಟ ಇಷ್ಟ ಆಗಿಲ್ಲ, ಹೋಗು ಆಚೆ ಪರ್ಚೇಸ್ ಮಾಡು, ಪೇ ಮಾಡು, ತಿನ್ನು ಬಾ, ಈ ಥರ ತುಂಬ ಮಾಡಿರ್ತೀವಿ. ಬಟ್ ಅದೇ 1 RK 1 BHK ಬಂದಾಗ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ನಿಮ್ಮದೇ ಆದಂಥದ್ದು. ಹಾಗಾಗಿ ಸ್ವಲ್ಪ ಎಲ್ಲದನ್ನು ಮಿನಿಮಲ್ ಆಗಿ ಮಾಡಕ್ಕೆ ಹೋಗ್ತೀವಿ, ಖರ್ಚು ಜಾಸ್ತಿ ಮಾಡಬಾರ್ದು ಅಂತ ಎಲ್ಲ ಈ ಥರದ್ದೆಲ್ಲ ಯೋಚನೆ ಮಾಡ್ತೀವಿ ಮೋಸ್ಟ್ ಆಫ್ ದ ಪೀಪಲ್. ಬಟ್ ಸಮ್ ಪೀಪಲ್ ಇರ್ತಾರೆ ಲೈಕ್ ಅಷ್ಟೊಂದು ಎಲ್ಲ ಲೈಕ್ ಸೇವಿಂಗ್ಸ್ ಮತ್ತೆ ಉಳಿಸೋದು ಏನ್ ಹೇಳ್ತೀವಿ ಅದಕ್ಕೆ ಅಷ್ಟೊಂದು ಫೋಕಸ್ ಮಾಡದೇ ಇರೋರು ಕೂಡ ಇರ್ತಾರೆ. ಬಟ್ ಫೋಕಸ್ ಮಾಡುವಂಥವ್ರು ಈ ತರ ಮ್ಯಾನೇಜ್ ಮಾಡ್ಕೊಂಡು ನಾವು ಜಾಸ್ತಿ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ಕಿಚನ್ ಎಸೆನ್ಷಿಯಲ್ಸ್ ಆಕ್ಚುಲಿ ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಆಯ್ತಾ. ಬಿಕಾಸ್ ನಾನು ಏನಾದರೂ ಮರ್ತೋದ್ರೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕ್ಲಿಯರ್ ಆಗಿ ನೋಟ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರನೇ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂಡ್ ಆಲ್ಸೋ ನಾನು ಇಲ್ಲಿ ಲೈಕ್ ವಾಟ್ ಯು ಸೇ ಟೆಕ್ಸ್ಟಲ್ಲೂ ಕೂಡ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು ಈಸಿಯಾಗಿ. ಫಸ್ಟ್ ಕಿಚನ್ ಎಸೆನ್ಷಿಯಲ್ಸ್ ಇಂದ ಹೋಗೋಣ ಆಯ್ತಾ. ಕಿಚನ್ ಎಸೆನ್ಷಿಯಲ್ಸ್ ಬೇಸಿಕ್ ಯುಟೆನ್ಸಿಲ್ಸ್ ನಮಗೆ ಬೇಕಾಗುತ್ತೆ. ಸೊ ಏನೇನು ಬೇಕು, ಪ್ಲೇಟ್ಸ್ ಮತ್ತೆ ಬೌಲ್, ಸ್ಪೂನ್ಸ್, ನೈಫ್ ಮತ್ತೆ ಫೋರ್ಕ್, ಈ ತರದ್ದು ಒಂದಷ್ಟು ಬೇಕು. ಹಂಗಂತ ಅಂದ್ಬಿಟ್ಟು ನಾವು 6-7 ಎಲ್ಲ ತಗೋತೀವಿ, 6-12 ಪ್ಲೇಟ್ಸ್ ತಗೋತೀವಿ, ಅದೆಲ್ಲ ಅವಶ್ಯಕತೆ ಇಲ್ಲ ಅಲ್ವಾ. ಬಿಕಾಸ್ ಒಬ್ಬರೇ ಇರ್ತೀವಿ ನಾವು. ಅದ್ರ ಜೊತೆಗೆ ಯಾರೋ ಫ್ರೆಂಡ್ ಬರ್ಬೋದು, ಇಲ್ಲ ಅಂತಂದ್ರೆ ಅಮ್ಮ ಅಪ್ಪ ಬರ್ಬೋದು, ಇಲ್ಲ ಅಂತಂದ್ರೆ ಇನ್ಯಾರೋ ಕಲೀಗ್ಸ್ ಫ್ರೆಂಡ್ ಯಾರು ತುಂಬಾ ಕ್ಲೋಸ್ ಇರ್ತಾರೆ ಅವ್ರು ಒಂದಿನ ಮನೆಗೆ ಬರ್ಬೋದು, ನಾವೇ ಇನ್ವೈಟ್ ಮಾಡ್ಬೋದು, ಈ ತರ ಎಲ್ಲ ಇರುತ್ತೆ. ಸೊ ಹಾಗಾಗಿ 2 ಪ್ಲೇಟ್ಸ್ 3 ಇದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇನಫ್ ಅಂತ ನನ್ನ ಪ್ರಕಾರ. ಸೊ ನಿಮಗೆ ಗೊತ್ತಿರುತ್ತಲ್ವಾ ನಿಮ್ಗೆ ಯಾವ ಫ್ರೆಂಡ್ಸ್ ಬರ್ತಾರೆ ಮನೆಗೆ, ಎಷ್ಟು ಜನ ಬರ್ತಾರೆ ಅಂತ ನಿಮ್ಮ ಕ್ಲೋಸ್ ಸರ್ಕಲ್ಸ್ ನೀವು ಯಾರನ್ನ ಇನ್ವೈಟ್ ಮಾಡ್ತೀರಾ, ಈ ತರ ಇರುತ್ತಲ್ವಾ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ಪರ್ಚೇಸ್ ಮಾಡ್ಬೋದು. ಪ್ಲೇಟ್ಸ್ ಮತ್ತೆ ಫೋರ್ಕ್, ಸ್ಪೂನ್ ಮತ್ತೆ ಕಪ್ಸ್ ಅಂಡ್ ಕಾಫಿ ಮಗ್, ಈ ತರದೆಲ್ಲ ನಿಮ್ಗೆ ಏನೇನು ಎಷ್ಟು ಬೇಕನ್ಸುತ್ತೆ ಅಷ್ಟು. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಇನಿಷಿಯಲ್ ಆಗಿ ತುಂಬಾ ಎಕ್ಸ್ಪೆನ್ಸಸ್ ಇರುತ್ತೆ, ಈಸಿ ಇರೋದೇ ಇಲ್ಲ ಆಯ್ತಾ. ಸೊ ಪಿ ಜಿಯಲ್ಲಿ ಇರುವಾಗ ನಮ್ಗೆ ಇದೆಲ್ಲ ಏನು ಎಕ್ಸ್ಪೆನ್ಸಸ್ ಕಂಡು ಬಂದಿರಲ್ಲ. ಬಿಕಾಸ್ ಪಿ ಜಿಯಲ್ಲಿ ನಾವು 1 ಪ್ಲೇಟ್ 1 ಬೌಲ್ 1 ಸ್ಪೂನ್ ಇಂದ ಸರ್ವೈವ್ ಆಗ್ತಾ ಇರ್ತೀವಿ. ನಮಗಿದ್ರೆ ಆಯ್ತಲ್ವಾ. ಹಾಗಾಗಿ ಸೊ ಇಲ್ಲಿರುವಾಗ ಯಾರಾದ್ರೂ ಬಂದ್ರೆ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು 2-3 ಸೆಟ್ಸ್ ಇಟ್ಕೊಂಡ್ರೆ ಸಾಕು ಅಂತ ನನ್ನ ಪ್ರಕಾರ. ಸೊ ಬೇಸಿಕ್ ಯುಟೆನ್ಸಿಲ್ಸ್ ಇದು. ಸೊ ಓಕೆ, ನೆಕ್ಸ್ಟ್ ಒನ್ ಬಂದು ಕುಕಿಂಗ್ ಟೂಲ್ಸ್ ನಮಗೆ ಸ್ವಲ್ಪ ಮಿನಿಮಲ್ ಆಗಿ ಬೇಕಲ್ವಾ. ಮಿನಿಮಲ್ ಆಗಿ ನಾವು ಏನೇನು ಇಟ್ಕೊಂಡ್ರೆ ಸಾಕಂದ್ರೆ ಪ್ಯಾನ್ ಒಂದು, ಕಡಾಯಿ ಒಂದು ಬೇಕು, ಅದ್ರ ಜೊತೆಗೆ ಒಂದು ಪ್ರೆಷರ್ ಕುಕ್ಕರ್ ಅಂಡ್ ಸ್ಪ್ಯಾಚುಲಾಸ್ ಎಲ್ಲ ಬೇಕಿರುತ್ತೆ, ಚಾಪಿಂಗ್ ಬೋರ್ಡ್ ಮತ್ತೆ ಒಂದು ಪೀಲರ್ ಎಲ್ಲ, ಪೊಟ್ಯಾಟೊ ಮತ್ತೆ ಕ್ಯಾರೆಟ್ ಈ ಥರದ್ದೆಲ್ಲ ಪೀಲ್ ಮಾಡ್ಬೇಕಂದ್ರೆ ಈ ತರ ಮಿನಿಮಲ್ ಆಗಿ ನಮ್ಗೆ ಒಂದು ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಪ್ಲಯನ್ಸಸ್ ಏನೇನು ಬೇಕು ಅಂತಂದ್ರೆ, ಒಂದು ಎಲೆಕ್ಟ್ರಿಕ್ ಕೆಟಲ್ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಬಿಕಾಸ್ ಹಾಟ್ ವಾಟರ್ ಎಲ್ಲ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲ ಇಫ್ ಯು ಆರ್ ಸಂಬಡಿ ಹೂ ಡ್ರಿಂಕ್ಸ್ ಗ್ರೀನ್ ಟೀ ಈ ಥರದವ್ರು ಏನಾದ್ರು ಆಗಿದ್ರೆ ಒಂದು ಕೆಟಲ್ ಇಟ್ಕೊಳ್ಳೋದು ಕೂಡ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಇಂಡಕ್ಷನ್ ಬೇಕಾಗುತ್ತೆ. ಇಂಡಕ್ಷನ್ ಇಲ್ಲ ಅಂತಂದ್ರೆ ನೀವು ಗ್ಯಾಸ್ನ ತಗೊಳ್ತೀನಿ, ಗ್ಯಾಸ್ ಸ್ಟವ್ ತಗೊಳ್ತೀನಿ ಅಂತಂದ್ರೆ ದಟ್ ಇಸ್ ಆಲ್ಸೋ ಓಕೆ. ಎನಿ ಒನ್ ಆಫ್ ದಟ್ ನ ನೀವು ಯೂಸ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಒಂದು ಮಿಕ್ಸರ್ ಬೇಕಿರುತ್ತೆ. ಬಿಕಾಸ್ ಏನಾದ್ರು ಗ್ರೈಂಡ್ ಮಾಡ್ಕೊಳ್ತೀರಾ, ಇಲ್ಲ ಜ್ಯೂಸ್ ಏನಾದ್ರು ಮಾಡ್ಕೊಳ್ತೀರಾ, ಈ ತರದ್ದು ಏನಾದ್ರು ಅಂತ ಅಂದಾಗ ಒಂದು ಮಿಕ್ಸರ್ ಬೇಕಿರುತ್ತೆ. ಮಿನಿಮಲ್ ಬಡ್ಜೆಟ್ ಅಲ್ಲಿ ಇದೆಲ್ಲ ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಬಿಕಾಸ್ ಲಾಂಗ್ ಟರ್ಮ್ ಯೂಸ್ ಆಗೋ ತರ ನಿಮಗೆ ಬೇಕಂತಂದ್ರೆ, ನೀವು ಲಾಂಗ್ ಟರ್ಮ್ ತನಕ ಇರ್ತೀರಾ ಅಂತಂದ್ರೆ ನೀವು ಅದ್ರ ಬೇಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನನಗೆ ಶಾರ್ಟ್ ಟರ್ಮಿಗೆ ಸಾಕು, ಬೇಗ ಹಾಳಾದ್ರೆ ಪರವಾಗಿಲ್ಲ, ಲೈಕ್ ಒಂದು 2 years ಎಲ್ಲ ಯೂಸ್ ಮಾಡ್ತೀನಿ, 3 years ಎಲ್ಲ ಯೂಸ್ ಮಾಡ್ತೀನಿ ಅಂತಿದ್ರೆ ಸೊ ಅಷ್ಟೊಂದು ವರಿ ಆಗೋದು ಬೇಡ ಅಂತ ಅನ್ಕೊಳ್ತೀನಿ. ಬಿಕಾಸ್ ಅಷ್ಟೊಂದು ಇನ್ವೆಸ್ಟ್ ಮಾಡೋದನ್ನು ಅವಶ್ಯಕತೆ ಇರಲ್ಲ ಆ ತರ ಇರುವಾಗ. ಸೊ ಇದಿಷ್ಟು ಓಕೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾವು ಗ್ರಾಸರೀಸ್ ಅದು ಇದೆಲ್ಲ ತರ್ತೀವಿ ಮನೆಗೆ, ಅದನ್ನ ಸ್ಟೋರ್ ಮಾಡಕ್ಕೆ ನಮ್ಗೆ ಏನಾದ್ರು ಬೇಕಲ್ವಾ. ಹಾಗಾಗಿ ಸ್ವಲ್ಪ ಗ್ಲಾಸ್ ಜಾರ್ಸ್ ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಎನಿಥಿಂಗ್ ವಾಟ್ ಎವರ್ ಯು ವುಡ್ ಲೈಕ್, ಸೊ ಅದನ್ನ ಪರ್ಚೇಸ್ ಮಾಡೋದು. ಅದ್ರ ಜೊತೆಗೆ ಒಂದಷ್ಟು ಟಪ್ಪರ್ ವೇರ್ದು ಏನಾದ್ರು ಬಾಕ್ಸಸ್ ಆ ಥರದ್ದೆಲ್ಲ ಇಟ್ಕೋಬೇಕು. ಅಂಡ್ ಕಿಚನ್ ಟವಲ್ಸ್ ತುಂಬಾ ಅವಶ್ಯಕತೆ ಇರುತ್ತೆ. ಡಿಶ್ ವಾಷಿಂಗ್ ಲಿಕ್ವಿಡ್ ಮತ್ತೆ ಸ್ಕ್ರಬ್ ಇದು ವೆರಿ ಮಿನಿಮಲ್ ಆಗಿ, ಲೈಕ್ ಮಿನಿಮಲ್ ಅಲ್ಲ ಬೇಕೇ ಬೇಕಾಗಿರುವಂಥದ್ದು, ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಕೂಡ ಇಟ್ಕೊಳ್ಬೇಕಾಗತ್ತೆ. ಸೊ ಕಿಚನ್ ಎಸೆನ್ಷಿಯಲ್ಸ್ ಅಂತ ಬಂದಾಗ ಇದಿಷ್ಟಿದ್ರೆ ಲೈಕ್ ಮೋರ್ ದನ್ ಇನಫ್ ಅಂತ ನನ್ನ ಪ್ರಕಾರ. ಬಟ್ ಏನಾದ್ರೂ ನಾನು ಮಿಸ್ ಮಾಡಿದ್ರೆ ಐ ಆಮ್ ವೆರಿ ಸಾರಿ, ಅದನ್ನ ನೀವು ಆಡ್ ಆನ್ ಮಾಡ್ಕೊಳ್ಳಿ ಆಯ್ತಾ. ಬೆಡ್ರೂಮ್ ಎಸೆನ್ಷಿಯಲ್ಸ್ ಲೈಕ್ 1 BHK ಎಲ್ಲ ತಗೊಳ್ಳೋಗೆ ಬೆಡ್ರೂಮ್ಗೆಲ್ಲ ಒಂದಷ್ಟು ಅವಶ್ಯಕತೆ ಇರುವಂತ ಐಟಮ್ಸ್ ಬೇಕಿರುತ್ತೆ. ಸೊ ಸ್ಲೀಪಿಂಗ್ ಸ್ಪೇಸ್ ಅಲ್ಲಿ ನಾವು ಒಂದು ಮ್ಯಾಟ್ರೆಸ್ ಎಲ್ಲ ಹಾಕ್ಲೇಬೇಕಿರುತ್ತೆ, ಒಂದು ಬೆಡ್ಶೀಟ್ ಬೇಕಿರುತ್ತೆ, ಒಂದು ಬ್ಲಾಂಕೆಟ್ ಬೇಕಿರುತ್ತೆ, ಮತ್ತೆ ಒಂದು ಪಿಲ್ಲೋ ಸಹ ಬೇಕಿರುತ್ತೆ. ಈ ತರದನ್ನೆಲ್ಲ ಪರ್ಚೇಸ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಇನ್ನೇನಿದೆ, ಸೊ ನಾನು ನೋಟ್ ಮಾಡಿರೋದ್ರಿಂದ ಇಲ್ಲಿ ನೋಡ್ತಿದ್ದೀನಿ. ವಿಂಡೋಸ್ ಏನಾದ್ರು ದೊಡ್ಡ ವಿಂಡೋಸ್ ಎಲ್ಲ ಇದೆ ಅಂತಂದ್ರೆ ಕರ್ಟೈನ್ಸ್ ಕೂಡ ಬೇಕಾಗಿರುತ್ತೆ. ಆಮೇಲೆ ಲಾಂಡ್ರಿ ಬಾಸ್ಕೆಟ್ ಎಲ್ಲ ಬೇಕಿರುತ್ತೆ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅಂಡ್ ನಿಮ್ಮ ವಾರ್ಡ್ರೋಬ್ ಅಲ್ಲಿ ಕ್ಲೋತ್ಸ್ನೆಲ್ಲ ಆರ್ಗನೈಸ್ ಮಾಡಕ್ಕೆ ಕ್ಲೋತ್ಸ್ನ ಆಂಗರ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇನ್ನ ಒಂದು ಕಂಟೈನರ್ಸ್ ಎಲ್ಲ ಇರುತ್ತಲ್ಲ, ಲೈಕ್ ಸ್ಮಾಲ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು, ಇವಾಗ ಗರ್ಲ್ಸ್ ಅಂತಂದಾಗ ನಮಗೆ ಮೇಕಪ್ ಅದು ಇದೆಲ್ಲ ಇಡಕ್ಕೆ ಒಂದಷ್ಟು ಬೇಕಿರುತ್ತೆ. ಸೊ ಆ ಥರ ಏನಾದ್ರು ಸ್ಟೋರೇಜ್ ಬಾಕ್ಸಸ್ ಎಲ್ಲ ಬೇಕಂತಂದ್ರೆ ಅದನ್ನೆಲ್ಲ ತಗೊಳ್ಬೋದು. ಸೊ ಇದಿಷ್ಟು ಬೆಡ್ರೂಮ್ ಎಸೆನ್ಷಿಯಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ರೆ ಬಾತ್ರೂಮ್ ಹೈಜೀನ್. ಸೊ ಬಾತ್ರೂಮ್ ಹೈಜೀನ್ಗೆ ಏನೇನೆಲ್ಲ ಬೇಕು, ಟವಲ್ಸ್ ಬೇಕಾಗಿರುತ್ತೆ, ಅಂಡ್ ಸೋಪ್ ಮತ್ತೆ ಶಾಂಪೂ ಕಂಡೀಷನರ್ ಈ ತರದೆಲ್ಲ ಬೇಕಿರುತ್ತೆ. ಸೊ ಇದೆಲ್ಲ ನೀವು ಪಿ ಜಿಲಿ ಇರುವಾಗಲೂ ಸಹ ನಿಮ್ಮ ಹತ್ರ ಇರುತ್ತೆ.
ನೆಕ್ಸ್ಟ್ ಒನ್ ಬಂದು ಕ್ಲೀನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಬಂದಾಗ ನಮಗೊಂದು ಮಾಪ್ ಬೇಕಿರುತ್ತೆ, ಅದ್ರ ಜೊತೆಗೆ ಒಂದು ಬ್ರೂಮ್ ಸ್ಟಿಕ್ ಬೇಕಿರುತ್ತೆ. ಸೊ ಈ ಥರದ್ದು, ಆಮೇಲೆ ಡಿಟರ್ಜೆಂಟ್ ಕೂಡ ಬೇಕಾಗಿರುತ್ತೆ ನಮ್ಮ ಕ್ಲೋತ್ಸ್ ಎಲ್ಲ ವಾಶ್ ಮಾಡೋಕ್ಕೆಲ್ಲ. ಸೊ ಹಾಗಾಗಿ ಅದೆಲ್ಲದನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಸ್ಟಾರ್ಟಿಂಗ್ಗೆ ತಗೊಳ್ಳುವಾಗ ನೀವು ಇದೆಲ್ಲದನ್ನು ಮೂವ್ ಆಗೋಕ್ಕೆ ಮುಂಚೆನೇ ಇದೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಇಟ್ ಈಸ್ ರಿಯಲಿ ಗುಡ್. ಸೊ ಬರ್ತಿದಾಗೇ ನಿಮ್ಗೇನು ಜಾಸ್ತಿ ತೊಂದರೆ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಒಂದಷ್ಟು ಮಿಸ್ಲೇನಿಯಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಒಂದಷ್ಟು ನೋಟ್ಬುಕ್, ಈ ಥರದ್ದೆಲ್ಲ ನೀವು PG ನಲ್ಲೂ ಇಟ್ಕೊಂಡಿರ್ತೀರ. ಸೊ ಇಲ್ಲೂ ಮನೆಯಲ್ಲಿ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಐರನ್ ಮಾಡೋಕ್ಕೆ ಐರನ್ ಬಾಕ್ಸ್ ಎಲ್ಲದನ್ನು, ಮತ್ತೆ ಒಂದು ಚಿಕ್ಕ ಫ್ಯಾನ್ ಇನ್ ಕೇಸ್ ನಿಮ್ಮ ಹತ್ರ ಸೀಲಿಂಗ್ ಫ್ಯಾನ್ ಇಲ್ಲ ಅಂತ ಹೇಳಿದ್ರೆ 1 BHK ಅಲ್ಲಿ ಅಲ್ವಾ 1 RK, ಬಟ್ ಐ ಫೀಲ್ ಲೈಕ್ ಮೋಸ್ಟ್ ಆಫ್ ದ ಹೌಸಸ್ ಇನ್ ಬ್ಯಾಂಗ್ಳೂರ್ ಹ್ಯಾಸ್ ದ ಫ್ಯಾನ್. ಬಟ್ ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ಏನಾದರೂ ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಲೈಕ್ ಒಂದು ಚಿಕ್ಕ ಫ್ಯಾನ್ ಎಲ್ಲ ಪರ್ಚೇಸ್ ಮಾಡಿದ್ರೆ ಇಟ್ ಈಸ್ ವೆರಿ ಯೂಸ್ಫುಲ್. And if you are somebody who likes to decor your room, decor your complete house ಅಂತ ಅಂದ್ರೆ ಸೊ ಅದಕ್ಕೂ ಏನೇನೆಲ್ಲ ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೋದು. ಬಟ್ ವಾಟ್ ಐ ವುಡ್ ಸೇ ಇಸ್ ದ್ಯಾಟ್ ಲೈಕ್ ಇದನ್ನೆಲ್ಲ ಇವಾಗಲೇ ಸ್ಟಾರ್ಟಿಂಗಲ್ಲಿ ಬೇಡ, ಬಿಕಾಸ್ ಸ್ಟಾರ್ಟಿಂಗಲ್ಲಿ ಯು ವಿಲ್ ಹ್ಯಾವ್ ವೆರಿ ಹ್ಯೂಜ್ ಎಕ್ಸ್ಪೆನ್ಸಸ್. ಅದ್ರ ಜೊತೆಗೆ ನೀವು ಇದನ್ನು ಮಾಡ್ತೀರಾ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನೀವು ಇನ್ನ ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಇರುತ್ತೆ ಸೇವಿಂಗ್ಸ್ ಅಂತ, ಬಟ್ ಸ್ಟಿಲ್ ಎಲ್ಲ ಸೇವಿಂಗ್ಸ್ನ ನಾವು ಅದ್ರ ಮೇಲೆ ಹಾಕ್ಬಿಟ್ರೆ ಹೆಂಗೆ ಅಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದಾದ್ರೆ ನೀವು ಸ್ಟಾರ್ಟಿಂಗಲ್ಲೇ ಪರ್ಚೇಸ್ ಮಾಡಬೇಡಿ. ಫ್ಯೂಚರಲ್ಲಿ ಆಫ್ಟರ್ 2 months 3 months ಮೂವ್ ಆದಮೇಲೆ ಹೇಗೆ ಬೇಕು ಆಗ ಡೆಕೋರ್ ಮಾಡ್ತಾ ಚೇಂಜ್ ಮಾಡ್ತಾ ಆ ಥರ ಮಾಡ್ಕೊಳ್ಬೋದು. ಸೊ ಬಿಕಾಸ್ ಐ ಆಮ್ ಸಂಬಡಿ ಲೈಕ್ ಸ್ವಲ್ಪನಾದ್ರೂ ಇಟ್ಕೊಳ್ಬೇಕು ದುಡ್ಡು ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಪೆಂಡ್ ಮಾಡಬಾರ್ದು ಅಂತ ನನ್ನ ಪ್ರಕಾರ. ಬಟ್ ನಿಮ್ಗೆ ಏನಾದ್ರು ಇಲ್ಲ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ಅನ್ನೋರು ಕೂಡ ಇರ್ತಾರಲ್ವಾ, ಸೊ ಅವರು ಈಸಿಯಾಗಿ ಮಾಡ್ಕೊಳ್ಬಹುದು. ಇಲ್ಲ ಅಂತಂದಾಗ ನಾವು ಈ ತರ ಚೂಸ್ ಮಾಡಬಹುದು, ಲೈಕ್ ಆಫ್ಟರ್ 3 months or 2 months ನಾವು ಎಲ್ಲದನ್ನು ಡೆಕೋರ್ ಎಲ್ಲ ಮಾಡ್ಕೊಳ್ಬಹುದು. ಸೆಗ್ಮೆಂಟ್ 2 ದಲ್ಲಿ ಒಂದು ಫೈನಲ್ ಥಿಂಗ್ ಏನಂತಂದ್ರೆ ವರ್ಕ್ ಫ್ರಮ್ ಹೋಮ್ ಸೆಟಪ್. ಇನ್ ಕೇಸ್ ಇಫ್ ಯು ಆರ್ ಸಂಬಡಿ ಲೈಕ್ 2 days ನೀವು ಅಷ್ಟೇ ಆಫೀಸ್ಗೆ ಹೋಗ್ತೀರಾ, ಇನ್ನ 3 days ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂತಂದ್ರೆ ಎಲ್ಲ ಒಂದು ಸ್ಮಾಲ್ ಟೇಬಲ್, ಒಂದು ಚೇರ್ ಈ ತರ ಎಲ್ಲ ಸೆಟಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈಸಿಯಾಗಿ ವರ್ಕ್ ಮಾಡ್ಬೋದು. ಅದೆಲ್ಲ ಸ್ವಲ್ಪ ಡೆಕೋರ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಅಲ್ವಾ, ಲೈಕ್ ಯು ವಿಲ್ ಗೆಟ್ ದಟ್ ವೈಬ್ ಟು ಸಿಟ್ ಅಂಡ್ ವರ್ಕ್. ಸೊ ಹಾಗಾಗಿ ಈಸಿ ಆಗುತ್ತೆ ಅಂಡ್ ನಿಮ್ಮ ಮೈಂಡ್ ಕೂಡ ಅಷ್ಟು ಬೇಗ ಡೈವರ್ಟ್ ಆಗೋದಿಲ್ಲ ಆಗಲ್ಲ. ವರ್ಕಿಂಗ್ ಸ್ಪೇಸ್ ಅಂತ ಕೂತಾಗ ವರ್ಕ್ ಮಾಡುವಾಗ ಆರಾಮಾಗಿ ಮಾಡಿ ಮುಗಿಸ್ಬೋದು. ಅದೇ ಬೆಡ್ ಮೇಲೆ ಕೂತ್ಕೊಂಡೆಲ್ಲ ವರ್ಕ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ, ಹಂಗೆ ಮಲ್ಕೊಬಿಡೋದು ಆ ತರ ಎಲ್ಲ ಫೀಲ್ ಆಗುತ್ತೆ. ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು, 10 minutes ಒಂದು ನ್ಯಾಪ್ ತಗೊಳ್ಳೋಣ ಅಂತೆಲ್ಲ. ಅದೇ ಏನಾದ್ರು ನಿಮ್ಮ ಹತ್ರ ಒಂದು ಸ್ಮಾಲ್ ಸ್ಪೇಸ್, ವರ್ಕಿಂಗ್ ಸ್ಪೇಸ್ ಅಂತ ಹೇಳ್ಬಿಟ್ಟು ನೀವು ಸೆಟಪ್ ಮಾಡಿದೀರಾ ಅಂತಂದ್ರೆ ಆರಾಮಾಗಿ ಕೂತ್ಕೊಂಡು ಅಲ್ಲಿ ಈಸಿಯಾಗಿ ನಿಮ್ಮ ಹೋಲ್ ಡೇನ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಸೊ ಹೀಗಾಗಿ ವರ್ಕಿಂಗ್ ಸ್ಪೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡುವಂತವ್ರು ಇದ್ರೆ, ಲೈಕ್ 2 days ಆದ್ರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿದೀವಿ ಅಂತಂದ್ರೆ, ಇಲ್ಲ ಅಂತಂದ್ರೆ ತುಂಬಾ ಬ್ಯಾಕ್ ಪೇನ್ ಎಲ್ಲ ಬರುವಂತ ಚಾನ್ಸಸ್ ಜಾಸ್ತಿ ಅಲ್ವಾ. ಹಾಗಾಗಿ ಒಂದು ಸ್ಮಾಲ್ ವರ್ಕ್ ಸೆಟಪ್ ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸೆಗ್ಮೆಂಟ್ 2 ಅಲ್ಲಿ ಏನೇನೆಲ್ಲ ಬೇಕು ಪ್ರತಿಯೊಂದನ್ನು ಶೇರ್ ಮಾಡಿದ್ದೀನಿ. ಸೊ ಎಲ್ಲ ಬೇಸಿಕ್ಸು, ಬಟ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲದು ಬೇಕೇ ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಸೆಗ್ಮೆಂಟ್ 3 ಅಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ನ ನಾನು ನೋಟ್ ಮಾಡಿ ಇಟ್ಕೊಂಡು ನಿಮ್ಗೆ ಹೇಳ್ತಿರೋದು ಆಯ್ತಾ, ಬಿಕಾಸ್ ಒಂದು ಸ್ವಲ್ಪ ಸ್ಕ್ರಿಪ್ಟ್ ತರ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಏನನ್ನು ಮಿಸ್ ಮಾಡಬಾರ್ದು, ಎಲ್ಲದನ್ನು ನೀಟಾಗಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಲೈಕ್ ಇಟ್ ಹಸ್ ಟೇಕನ್ ಲಾಟ್ಸ್ ಆಫ್ ಟೈಮ್ ಆಯ್ತಾ. ನಾನು ಕುತ್ಕೊಂಡು ಬರ್ದು ಇಲ್ಲ ಟೈಪ್ ಮಾಡಿ ಕೂರ್ಬೇಕಂತಂದ್ರೆ ಇಟ್ ಇಸ್ ಗೋನಾ ಟೇಕ್ ಸಮ್ ಟೈಮ್. ಅದ್ರ ಜೊತೆಗೆ ನಾನು ವಿಡಿಯೋನು ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತಂದ್ರೆ ಲಿಟ್ರಲಿ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಐ ನೀಡ್ ಆಲ್ ಆಫ್ ಯುವರ್ ಸಪೋರ್ಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಆಯ್ತಾ. ಸೊ ಸೆಗ್ಮೆಂಟ್ 3 ಅಲ್ಲಿ ಲಿವಿಂಗ್ ಅಲ್ಲೂ ಒಂದಷ್ಟು ಟಿಪ್ಸ್ನ ನಾನು ಹೇಳ್ತೀನಿ. ಫಸ್ಟ್ ಒನ್ ಕುಕಿಂಗ್ ಅಂತ ತಗೊಂಡ್ರೆ ಒಂದು ಮಿನಿಮಲ್ ಆಗಿ ಈಸಿ ಆಗಿರುವಂಥ ರೆಸಿಪೀಸ್ನ ಕಲ್ತ್ಕೊಳ್ಳೋದು ತುಂಬ ಒಳ್ಳೇದು. ಬಿಕಾಸ್ ಈಸಿಯಾಗಿ ನಾವು ಆಚೆ ತಿನ್ನೋ ಬದಲು ಆರಾಮಾಗಿ ಮನೇಲಿ ಏನೋ ಒಂದು ಚಿಕ್ಕದಾದ್ರೂ ಸರಿ ಮಾಡ್ಕೊಂಡು ಒಂದು ರೋಟಿ ಮತ್ತೆ ಕರಿ ಇಲ್ಲ ಅಂತಂದ್ರೆ ಒಂದು ಏನೋ ಚಿತ್ರಾನ್ನನೋ ಏನೋ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಹಂಗಾಗಿ ಕುಕಿಂಗ್ ಅಲ್ಲಿ ಲೈಕ್ ಅಲೋನ್ ಆಗಿರ್ತೀವಿ ಅಂತಂದ್ರೆ ಕುಕಿಂಗ್ ಒಂದು ಸ್ವಲ್ಪನಾದ್ರೂ ಗೊತ್ತಿರಬೇಕು. ನನಗೆ ಆಕ್ಚುಲಿ ಐ ಆಮ್ ಸಂಬಡಿ ಲೈಕ್ ಐ ಹೇಟ್ ಕುಕಿಂಗ್ ಆಯ್ತಾ. ನನಗೆ ರಾಕೆಟ್ ಸೈನ್ಸ್ ಅಂತ ಫೀಲ್ ಮಾಡೋಳು ನನಗೆ ಅಡುಗೆ ಮಾಡಿದ್ರು ಅದು ಚೆನ್ನಾಗಾಗಲ್ಲ. ಬಟ್ ಸ್ಟಿಲ್ ಐ ಚೂಸ್ ಟು ಲಿವ್ ಅಲೋನ್ ಜಸ್ಟ್ ಟು ಕುಕ್ ಆ್ಯಂಡ್ ಈಟ್. ಮತ್ತೆ ಇನ್ನು ಮಿಕ್ಕಿದ ಬೇರೆ ಕೆಲಸಗಳಿಗೂ ಅಷ್ಟೇ ನನ್ನ ವಿಡಿಯೋ ಮೇನ್ ಆಗಿ. ಸೊ ಅದರಿಂದಾಗಿ ನಾನು ಒಬ್ಳೇ ಇರಬೇಕು ಅಂತ ಚೂಸ್ ಮಾಡಿದ್ದು. ಕುಕಿಂಗ್ ಮಾಡಕ್ಕೆ ನನಗೆ ಒಂದೊಂದ್ಸಲ ಇಂಟ್ರೆಸ್ಟ್ ಇರಲ್ಲ, ಬಟ್ ಸ್ಟಿಲ್ ಲೈಕ್ ವೆನ್ ಯು ಆರ್ ಲಿವಿಂಗ್ ಅಲೋನ್ ಅಂತಲ್ವಾ, ಅವಾಗ ನೀವು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಸೊ ದ್ಯಾಟ್ ಯು ವಿಲ್ ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಸೊ ಕುಕಿಂಗ್ ಬಗ್ಗೆ ಇದು ಒಂದಷ್ಟು ಮಿನಿಮಲ್ ರೆಸಿಪೀಸ್ ಗೊತ್ತಿದ್ರೆ ಸಾಕು, ಆರಾಮಾಗಿ ಸರ್ವೈವ್ ಆಗ್ಬೋದು. ಅದಾದಮೇಲೆ ಬಜೆಟ್ ಅಲ್ಲಿ ಏನಂತಂದ್ರೆ ನೀವು ಮಂತ್ಲಿ ಎಕ್ಸ್ಪೆನ್ಸಸ್ನ ಎಲ್ಲ ನೀಟಾಗಿ ಟ್ರ್ಯಾಕ್ ಮಾಡಿ. ಸೊ ದ್ಯಾಟ್ ನೆಕ್ಸ್ಟ್ ಮಂತ್ ನಿಮ್ಗೆ ಏನಾಗುತ್ತೆ, ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಲೈಕ್ ಸುಮ್ಮನೆ ಅನೆಸೆಸರಿಯಾಗಿ ಏನಕ್ಕಲ್ವಾ ಸ್ಪೆಂಡ್ ಮಾಡೋದು. ಹಾಗಾಗಿ ನೀವು ನೀಟಾಗೆಲ್ಲ ಟ್ರ್ಯಾಕ್ ಮಾಡ್ಕೊಂಡ್ರೆ ಬಜೆಟಲ್ಲೂ ಕೂಡ ನೀವು ಸೇವಿಂಗ್ಸ್ ಮಾಡ್ಬೋದು ಮತ್ತೆ ಪ್ರಾಪರ್ ಆಗಿ ಸ್ಪೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕುಕಿಂಗ್ ಇರುತ್ತೆ, ಕ್ಲೀನಿಂಗ್ ಇರುತ್ತೆ, ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೋಬೇಕಿರುತ್ತೆ, ನೀವು ವರ್ಕ್ಗೆ ಆಫೀಸ್ಗೆ ಹೋಗ್ಬೇಕಂದ್ರೆ ಅದಿರುತ್ತೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಾ ಅಂತಂದ್ರೆ ಮನೆಯಿಂದ ವರ್ಕ್ ಮಾಡೋಕ್ಕಿರುತ್ತೆ. ಮತ್ತೆ ಯು ಆಲ್ಸೋ ಹ್ಯಾವ್ ಟು ಗಿವ್ ಟೈಮ್ ಟು ಯುವರ್ ಫ್ಯಾಮಿಲಿ. ಮನೆಯವ್ರಿಗೆ ಕಾಲ್ ಮಾಡಿಲ್ಲ ಮಾತಾಡಬೇಕಿರುತ್ತೆ, ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ಯಾರಿರ್ತಾರೆ ಎಲ್ಲರಿಗೂ. ಸೊ ಹಾಗಾಗಿ ಟೈಮ್ನ ನೀಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಈ ಥರ ಇನ್ನು ಇಫ್ ಯಾರ್ ಸಂಬಡಿ ಹೂ ಗೋಸ್ ಟು ಜಿಮ್ ಆ್ಯಂಡ್ ಆಲ್, ಸೊ ನೀಟಾಗಿ ಟೈಮ್ನ ಮ್ಯಾನೇಜ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ಕುಕಿಂಗ್ನ ಈ ಟೈಮಲ್ಲಿ ಮುಗಿಸ್ತೀನಿ, ಬ್ರೇಕ್ಫಾಸ್ಟ್ನ ಈ ಟೈಮಲ್ಲಿ ತಿಂತೀನಿ, ಸ್ನಾನಕ್ಕೆಲ್ಲ ಹೋಗಿ ನನ್ನ ಸೆಲ್ಫ್ ಕೇರ್ನ ಈ ಟೈಮಲ್ಲಿ ಮಾಡ್ಕೊಳ್ತೀನಿ ಅಂತ ಟೈಮ್ನ
ಎಲ್ಲ ಸೆಟ್ ಮಾಡ್ಕೊಂಡಾಗ ನೀವು ಆರಾಮಾಗಿ ಎಲ್ಲ ಕೆಲಸನೂ ಆನ್ ಟೈಮ್ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ 5-10 ಮಿನಿಟ್ಸ್ ಆಚೆ ಈಚೆ ಆದ್ರೂ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ಸೊ ಇದು ಟೈಮ್ ಮ್ಯಾನೇಜ್ಮೆಂಟ್ ಆಯ್ತಾ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೆಲ್ಫ್ ಕೇರ್. ಇಟ್ ಇಸ್ ರಿಯಲಿ ವೆರಿ 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 ಇಂಪಾರ್ಟೆಂಟ್ ಆಯ್ತಾ. ಬಿಕಾಸ್ ನಾವು PG ಅಲ್ಲಿ ಇರುವಾಗ ನಮ್ಗೆ ಫುಡ್ ಎಲ್ಲ ರೆಡಿ ಇರುತ್ತೆ, ಹಂಗಾಗಿ ನಾವು ಓಕೆ ಅಂತ ಹೇಳ್ಬಿಡ್ತೀವಿ, ಹೋಗ್ತೀವಿ, ಟೈಮ್ ತಿನ್ಕೊಂಡು ಬರ್ತೀವಿ. ಬಿಕಾಸ್ ಖಾಲಿ ಆಗುತ್ತೆ ಅಂತ ಏನಾದ್ರೂ ಹೋಗ್ಬಿಟ್ಟು ತಿಂದು ಬರ್ತೀವಿ. ಇಲ್ಲಿರುವಾಗ ನಮ್ಮದೇ ಪ್ಲೇಸು, ನಾವೇ ಯಾವಾಗ ಬೇಕು ಅವಾಗ ಮಾಡೋದು ಎಲ್ಲ ಮಾಡೋದ್ರಿಂದ ಲೈಕ್ ಸೆಲ್ಫ್ ಕೇರ್ ಹಾಳಾಗ್ಬಿಡುತ್ತೆ. ಸೊ ಟೈಮ್ಗೆ ನಾವು ಕುಕ್ ಮಾಡಿ ತಿನ್ಬೇಕು, ಟೈಮ್ಗೆ ಕರೆಕ್ಟಾಗಿ ಮಲ್ಕೊಳ್ಬೇಕು. ಏನೋ ಕೆಲಸ ಇರುತ್ತೆ ಅದನ್ನ ಕೆಲಸ ಮಾಡ್ಕೊಂಡು ಕೂತಿರ್ತೀವಿ, ಅದರಿಂದಾಗಿ ಮಲ್ಕೊಳ್ಳೋದು ಲೇಟ್ ಆಗುತ್ತೆ. ಸೊ ಈ ಥರದನ್ನ ಮಾಡ್ಕೊಳಕ್ ಹೋಗಬಾರ್ದು. ಅದರಿಂದ ಸುಮ್ಮನೆ ನಮ್ಮ ಹೆಲ್ತಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಲೈಕ್ ಪ್ರಾಪರ್ ಆಗಿ ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋದು, ಟೈಮ್ಗೆ ಊಟ ತಿನ್ನೋದು, ಟೈಮ್ಗೆ ವಾಟರ್ ಕುಡಿಯೋದು, ಟೈಮಿಂಗ್ ಮಲ್ಕೊಳ್ಳೋದು ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೇದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಮೆಂಟಲ್ ಹೆಲ್ತ್ ಸಮ್ ಟೈಮ್ಸ್ ತುಂಬ ಲೋನ್ಲಿ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಅದು ತುಂಬ ನಾರ್ಮಲ್ ಆಗಿರುತ್ತೆ. ಏನಕ್ಕಂತಂದ್ರೆ ನೀವು ಒಬ್ಬರೇ ಇರೋದ್ರಿಂದ ಲೋನ್ಲಿ ಫೀಲ್ ಆಗೋದು ಇಟ್ ಇಸ್ ವೆರಿ ಕಾಮನ್ ಇಸ್ ವಾಟ್ ಐ ಫೀಲ್. ಬಟ್ ನನಗೆ ತುಂಬ ಲೋನ್ಲಿ ಫೀಲ್ ಆಗಲ್ಲ. ಯಾಕಂದ್ರೆ ನಾನು ಯಾರ ಹತ್ರ ನನ್ನ ಅಪ್ಪ ಅಮ್ಮ ಜೊತೆ ಕಾಲೇಜ್ ಮಾತಾಡ್ತಿರ್ತೀನಿ, ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀನಿ, ಇಲ್ಲ ಅಂತಂದ್ರೆ ನಿಮ್ಮೆಲ್ಲರ ಜೊತೆ ಜಾಸ್ತಿ ಮಾತಾಡ್ತಿರ್ತೀನಿ ವಿಡಿಯೋ ಮುಖಾಂತರ, ಇಲ್ಲ ಕುತ್ಕೊಂಡು ಎಡಿಟ್ ಮಾಡ್ಸಿರ್ತೀನಿ, ನನ್ನ ಜೊತೆ ನಾನೇ ಮಾತಾಡ್ಕೊಂಡಿರ್ತೀನಿ. ಇದೆಲ್ಲ ಮಾಡೋದ್ರಿಂದ ನನಗೇನೋ ಅಷ್ಟೊಂದು ಲೋನ್ಲಿ ಫೀಲ್ ಆಗಲ್ಲ ಆ್ಯಕ್ಚುಲಿ. ಬಟ್ ಇಫ್ ಯು ಆರ್ ಸಂಬಡಿ ಲೈಕ್ ತುಂಬ ಸೈಲೆಂಟ್ ಆಗಿ ಆ ಥರ ಹಂಗಿರುವಾಗ ನಿಮ್ಗೆ ಸ್ವಲ್ಪ ಲೋನ್ಲಿ ಫೀಲ್ ಆಗ್ಬೋದು. ಬಟ್ ಇಟ್ ಇಸ್ ವೆರಿ ಕಾಮನ್ ಅಂತ ನನ್ನ ಪ್ರಕಾರ. ಇದಿಷ್ಟು. ಓಕೆ, ಸೆಗ್ಮೆಂಟ್ 3 ಅಲ್ಲಿ ನಾನು ಇಷ್ಟೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟೆಲ್ಲ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಲಿವಿಂಗ್ ಅಲೋನ್ ಟಿಪ್ಸ್. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಅಂತ ನನ್ನ ಪ್ರಕಾರ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಇದು ಯೂಸ್ಫುಲ್ ಅಂತಿದ್ರೆ ಬೇಗ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದು ಸೆಗ್ಮೆಂಟ್ 4 ಅಲ್ಲಿ ಏನು ಹೇಳ್ತೀನಿ ಅಂದರೆ ಮಿಸ್ಟೇಕ್ಸ್ ಟು ಅವಾಯ್ಡ್ ಆಯ್ತಾ. ಸೊ ಏನೇನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಒಂದು ಬಂದ್ಬಿಟ್ಟು ಸುಮ್ಮನೆ ಅನ್ನೆಸೆಸರಿಯಾಗಿ ಹೋಗ್ಬಿಟ್ಟೇನೋ ನಾನು 1 BHK ಹೋಗ್ತಿದ್ದೀನಿ 1 RK ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ನೆಸೆಸರಿಯಾಗಿ ಬೇಡದಿರೋದೆಲ್ಲ ತಗೊಬಂದು ತುಂಬ್ಕೊಳ್ಳೋದು ಫಸ್ಟ್ ಡೇನೇ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕೆಲಸನ ಮಾಡಬಾರ್ದು. ಬಿಕಾಸ್ ನನಗೆ ಅನ್ಸುತ್ತೆ ಸುಮ್ಮನೆ ಏನಕ್ಕೆ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ತುಂಬ ಅವಶ್ಯಕತೆ ಇದೆ ಅಂತಂದ್ರೆ ಇವಾಗ ನೋಡಿ ಬೇಸಿಕ್ಸ್ ಎಲ್ಲ ಏನೇನೆಲ್ಲ ಹೇಳಿದೆ ಅಲ್ವಾ, ಅದನ್ನ ಪರ್ಚೇಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅದನ್ನೇ ಸುಮ್ಮನೆ ಏನೋ ಒಂದು ಅದನ್ನ ತಗೊಳ್ಳೋದು ಇದನ್ನ ತಗೊಳ್ಳೋದು ಹೋಗ್ತಿದ್ದೀನಿ ಅಂತ ಅದೆಲ್ಲ ಮಾಡಬಾರ್ದು. ಸೊ ಈ ಒಂದು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದಾದ್ಮೇಲೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಲೀನಿಂಗ್ನ ಎವ್ರಿ ಡೇ ಮಾಡಲೇಬೇಕು. ಕ್ಲೀನಿಂಗ್ನ ಯಾವತ್ತೂ ಇಗ್ನೋರ್ ಮಾಡಬೇಡಿ. ಬಿಕಾಸ್ ಟೈಮ್ಗೆಲ್ಲ ಕ್ಲೀನ್ ಮಾಡ್ತಿದ್ರೆ ಯಾವತ್ತೂ ಕ್ಲೀನ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಇವತ್ತು ಕ್ಲೀನ್ ಮಾಡಿ ನಾಳೆ ಮಾಡಬಿಡು, ನಾಡಿದ್ದು ಮಾಡಬಿಡು, ಹಂಗೇನೆ ನಾಳೆ ಅಂದು ತುಂಬಾ ಗಲೀಜಾಗುತ್ತೆ. ಆಮೇಲೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಓನ್ಲಿ. ನೀವೇ ಇರ್ತೀರಾ ಮನೆಯಲ್ಲಿ, ಇನ್ಯಾರು ಬರಲ್ಲ, ನೀವು ಒಬ್ಬರೇ ಇರೋದ್ರಿಂದ ನಿಮ್ಗೇನೆ ಕಷ್ಟ ಆಗುತ್ತೆ, ನಿಮ್ಗೇನೆ ಹಿಂಸೆ ಅಂತ ಅನ್ಸುತ್ತೆ. ಸೊ ಕ್ಲೀನಿಂಗ್ನ ಟೈಮಿಗೆ ಕ್ಲೀನಿಂಗ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಮಿಸ್ಟೇಕ್ ಏನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಎವ್ರಿ ಡೇ ಸುಮ್ಮನೆ ಫುಡ್ ಆರ್ಡರ್ ಮಾಡೋದು, ಕುಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ನಂಗೆ ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಮಾಡೋದ್ರಿಂದ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ PG ಇರುವಾಗ ಲಾಟ್ ಆಫ್ ಜಂಕ್ನ ತಿಂದಿರ್ತೀವಿ. ಸೊ ಅದನ್ನೇ ಇಲ್ಲೂ ಫಾಲೋ ಮಾಡಿದ್ರೆ ದರ್ ಇಸ್ ನೋ ಪಾಯಿಂಟ್ ಇನ್ ಸ್ಟೇಯಿಂಗ್ ಅಲೋನ್ ಇನ್ 1 BHK or 1 RK ಅಂತ ನನ್ನ ಪ್ರಕಾರ. ಸೊ ಹೆಲ್ತಿಗೂ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಸುಮ್ಮನೆ ₹100 ಫುಡ್ಗೆ ₹200 ಕೊಟ್ಟು ಆರ್ಡರ್ ಮಾಡ್ತೀವಿ. ಸೊ ಮನಿನೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಇದೊಂದು ಕೆಲಸನ ಅವಾಯ್ಡ್ ಮಾಡಬೇಕು, ಫುಡ್ನ ಆರ್ಡರ್ ಮಾಡೋದು ಆಚೆಯಿಂದ. ಅದಾದಮೇಲೆ ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಏನೇ ಆಗಲಿ ₹5 ಹೋಗ್ಬಿಟ್ಟು ನೀವು ಏನಕ್ಕೋ ಖರ್ಚು ಮಾಡಿದ್ರು ಸರಿ, ಅದನ್ನ ಟ್ರ್ಯಾಕ್ ಮಾಡಬೇಕು. ಎಲ್ಲ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳೋದು, ಏನಾದ್ರು ಮಾಡಬೇಕು. ಎಕ್ಸ್ಪೆನ್ಸಸ್ ನ ಟ್ರ್ಯಾಕ್ ಮಾಡಿಲ್ಲ ಅಂತಂದ್ರೆ ನಿಮಗೆ ನಿಮ್ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತೆಲ್ಲ ಹೋಗ್ಬಿಟ್ಟು ಆಚೆ ಹೋಗಿ ತಿಂತೀವಿ, 300 ಖಾಲಿ ಆಗುತ್ತೆ, ನಾಳೆ ಹೋಗ್ಬಿಟ್ಟು ಇನ್ನೆಲ್ಲ ಹೋಗ್ತೀವಿ, ₹1000 ಖಾಲಿ ಆಗುತ್ತೆ. ಸೊ ಅದೇನು ನೋಟ್ ಮಾಡಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಬರುವಾಗ ಹೇಗೆ ಖಾಲಿ ಆಯ್ತು ನನ್ನ ದುಡ್ಡು, ನನ್ನ ಸ್ಯಾಲರಿ ಎಲ್ಲ ಎಲ್ಲೋಯ್ತು ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವತ್ತೂ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋದು ತುಂಬಾ ಒಳ್ಳೇದು. ಇದೊಂದನ್ನ ಅವಾಯ್ಡ್ ಮಾಡಲೇಬೇಡಿ. ಬಿಕಾಸ್ ಲೈಕ್ ಇಟ್ ಇಸ್ ವೆರಿ ಯೂಸ್ಫುಲ್. ಸೊ ನೆಕ್ಸ್ಟ್ ಮಂತ್ ನೀವೇ ನೋಡುವಾಗ ನಿಮಗೇನೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡಿ. ಸೆಗ್ಮೆಂಟ್ 5 ಆಯ್ತಾ. ಸೆಗ್ಮೆಂಟ್ 5 ಅಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಲಿವಿಂಗ್ ಅಲೋನ್ ಅಂತಂದ್ರೆ ಅದು ಈಸಿ ಇಲ್ವೇ ಇಲ್ಲ ಆಯ್ತಾ ಗೈಸ್. ಯು ವಿಲ್ ಹ್ಯಾವ್ ಟು ಗೋ ಥ್ರೂ ಸೋ ಮೆನಿ ಥಿಂಗ್ಸ್. ಎಲ್ಲದನ್ನು ನೀವೇ ಡೀಲ್ ಮಾಡಬೇಕಿರುತ್ತೆ. ಪ್ರತಿಯೊಂದು ಕೆಲಸನೂ ನೀವೇ ನೋಡಬೇಕು, ಎಲ್ಲದನ್ನು ನೀವೇ ಮಾಡಬೇಕು. ಊಟ ತಿನ್ನಕ್ಕಾಗಬೇಕು ಅಂತಂದ್ರೇನು ನೀವು ಕುಕ್ ಮಾಡಬೇಕು. ಹುಷಾರಿಲ್ಲ, ಏನೋ ನಿಮಗೆ ಹೆಲ್ತ್ ಅಪ್ಸೆಟ್ ಆಯಿತು, ತಲೆನೋವಾಗಿದೆ, ಜ್ವರ ಬಂದಿದೆ ಅಂತಂದ್ರೂ ನೀವು ಒಬ್ಬರೇ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಬಿಕಾಸ್ ನೋ ಬಡಿ ವಿಲ್ ಬಿ ದೇರ್ ನೆಕ್ಸ್ಟ್ ಟು ಯು ಅಲ್ವಾ. ಇನ್ ಕೇಸ್ PG ಆದ್ರೆ ನಿಮ್ಮ ರೂಮ್ಮೇಟ್ ಆದ್ರೂ ಸರಿ ಯಾರೋ ಒಬ್ರು ಇರ್ತಾರೆ. ಬಟ್ ಇಲ್ಲಿ ಯಾರೂ ಇರಲ್ಲ, ಎಲ್ಲದನ್ನು ನೀವೇ ಮ್ಯಾನೇಜ್ ಮಾಡಬೇಕು. ಅದರಿಂದಾಗಿ ಯು ವಿಲ್ ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಸೊ ಹಾಗಾಗಿ ನೀವೇನಾದ್ರೂ ಯೋಚನೆ ಮಾಡ್ತಿದ್ದೀರಾ, ನನ್ನ ಕೈಲಿ ಆಗತ್ತಾ, ನಾನು ಮಾಡಬಹುದಾ ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ, ಡೆಫಿನೆಟ್ಲಿ ಏನೇ ಒಂದು ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಹ್ಯೂಮನ್ ಕೂಡ ಆರಾಮಾಗಿ ಮಾಡ್ಬೋದು. ನಥಿಂಗ್ ಇಸ್ ಇಂಪಾಸಿಬಲ್ ಆಯ್ತಾ. ಪಾಸಿಬಲ್ ಇದೆ. ಸೊ ಈಸಿಯಾಗಿ ಕುತ್ಕೊಂಡು ಒಂದ್ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ಸ್ ನ ತಗೊಂಡ್ರೆ ಯಾವ್ದು ಸಹ ಕಷ್ಟ ಇರಲ್ಲ. ಪ್ರತಿಯೊಂದು ಕೆಲಸನೂ ಈಸಿನೇ. ಪ್ರತಿಯೊಂದು ವಾಟ್ ಯು ಸೇ ಲೈಕ್ ಪಾತ್ ಕೂಡ, ದಾರಿ ಕೂಡ ಈಸಿ ಆಗಿರುತ್ತೆ. ಇಟ್ ಇಸ್ ಜಸ್ಟ್ ದಟ್ ನಾವು ಹೇಗೆ ತಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು. ಒಂದಷ್ಟು ನೆಗೆಟಿವ್ಸ್ ಕೂಡ ಇರುತ್ತೆ, ಪಾಸಿಟಿವ್ಸ್ ಕೂಡ ಇರುತ್ತೆ. ಸೊ ಏನೋ ಒಂದು ಮಾಡ್ತಿದೀವಿ ಅಂತಂದ್ರೆ ಅದರಿಂದ ನಮಗೆ ಬರೀ ಪಾಸಿಟಿವೇ ಸಿಗುತ್ತೆ, ನಮ್ ನೆಗೆಟಿವ್ ನೋಡೋದೇ ಇಲ್ಲ ಅಂತ ಇಲ್ಲ. ಓಕೆನಾ. ಸೊ ಏನೇ ಒಂದು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಯು ವಿಲ್ ಹ್ಯಾವ್ ಬೋತ್ ಥಿಂಗ್ಸ್, ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ. ಸೊ ಇಟ್ ಇಸ್ ಜಸ್ಟ್ ದಟ್ ಪಾಸಿಟಿವ್ಗೆ ಜಾಸ್ತಿ ಫೋಕಸ್ ಮಾಡಿ,
ನೆಗೆಟಿವ್ ಪಾಯಿಂಟ್ಸ್ನ ಯು ಶುಡ್ ಲರ್ನ್ ಹೌ ಟು ಟರ್ನ್ ದ್ಯಾಟ್ ಟು ಪಾಸಿಟಿವ್ ಅಂತ ಹೇಳ್ಬಿಟ್ಟು ಸೊ ನೀವು ಯೋಚನೆ ಮಾಡಿ ಅದನ್ನ ಪಾಸಿಟಿವ್ಗೆ ಟರ್ನ್ ಮಾಡಿಕೊಂಡು ಸೊ ಪಾಸಿಟಿವ್ ಪಾತಲ್ಲಿ ಹೋಗೋದು ಅಷ್ಟೇನೆ. ಸೊ ಇಟ್ ಇಸ್ ವೆರಿ ಈಸಿ, ನಥಿಂಗ್ ಇಸ್ ಡಿಫಿಕಲ್ಟ್ ಆಯ್ತಾ. ಸೊ ಒನ್ ಟೈಮಲ್ಲಿ ನನಗೂ ಅನ್ಸುತ್ತೆ ತುಂಬಾ ಸಲ, ಅಯ್ಯೋ ಇದು ನನ್ನ ಕೈಲಿ ಆಗದೇ ಇಲ್ಲ, ನಾನು ಮಾಡೋಕ್ಕೆ ಆಗಲ್ಲ, ನಾನು ಮಾಡೋದೇ ಇಲ್ಲ ಅಂತ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾನು ಥಿಂಕ್ ಮಾಡಿ ಕೂತ್ಕೊಂಡು ಇಲ್ಲ ಏನಕ್ಕೆ ಮಾಡಬಾರ್ದು, ಏನಕ್ಕೆ ಆಗಲ್ಲ, ಅದು ಇದು ಅಂತೆಲ್ಲ ತುಂಬಾ ಯೋಚನೆ ಮಾಡುವಾಗ ಲೈಕ್ ನನಗೂ ಒಂದು ಥಾಟ್ ಬರುತ್ತೆ, ಏನಕ್ಕೆ ನಾನು ಹಿಂಗೆ ಥಿಂಕ್ ಮಾಡಬೇಕು, ಓಕೆ ನಾನು ಈ ಕೆಲಸನ ಮಾಡ್ಬೋದು, ಏನಕ್ಕೆ ಮಾಡೋಕ್ಕಾಗಲ್ಲ, ನನಗೆ ಅಡುಗೆ ಮಾಡೋಕ್ಕೆ ನಂಗೆ ಆಗೋದೇ ಇಲ್ಲ ಅಂತ ಕೂತಿದೆ. ಬಟ್ ಇವಾಗ ನಾನು ಮಾಡಿದ್ದು ಇಂತ ಇಲ್ವಾ, ಎವ್ರಿ ಡೇ ಕುಕ್ ಮಾಡಿಬಿಟ್ಟು ಏನೋ ಒಂದಾಯ್ತು, ಚೆನ್ನಾಗಿತ್ತು ಚೆನ್ನಾಗಿಲ್ವೋ ಅದನ್ನ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಒಂದ್ಸಲ ಬೇಜಾರಾಗುತ್ತೆ, ಬಟ್ ಸ್ಟಿಲ್ ಆಫ್ಟರ್ನೂನ್ ಮತ್ತೆ ಕುಕ್ ಮಾಡುವಾಗ ಓಕೆ ಚೆನ್ನಾಗಿತ್ತು, ಮಧ್ಯಾಹ್ನದ್ದು ಬೆಳಗ್ಗೆ ಏನೋ ಚೆನ್ನಾಗಾಗ್ಲಿಲ್ಲ ಅಂತ ಯೋಚನೆ ಮಾಡಿ ಇರ್ತೀನಿ. ಸೊ ಈ ತರ ಪ್ರತಿಯೊಂದರಲ್ಲೂ ಏನಾದ್ರೂ ಒಂದು ಕಲಿಯಕ್ಕೆ ಸಿಗುತ್ತೆ ನೀವು ಯಾವಾಗ ಒಬ್ಬರೇ ಇರಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ. ಸೊ ಹಂಗಂತ ಅಂದ್ಬಿಟ್ಟು ನಿಮ್ಗೆ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋಕ್ಕಾಗಲ್ಲ ಎಲ್ಲದನ್ನು, ಆದ್ರೂ ನಾನು ಒಬ್ಬನೇ ಇರ್ತೀನಿ ಒಬ್ಬಳೇ ಇರ್ತೀನಿ ಅಂತ ಯೋಚನೆ ಮಾಡೋದಾದ್ರೆ ಪ್ಲೀಸ್ ಡೋಂಟ್ ಡೂ ದಟ್. ಬಿಕಾಸ್ ನೀವು ಫಸ್ಟ್ ಫಿನಾನ್ಷಿಯಲಿ ಏನು ಗೊತ್ತಾ, ಫಿನಾನ್ಷಿಯಲಿ ನಾನು ಸ್ಟೇಬಲ್ ಇದೀನ ಇದೆಲ್ಲದನ್ನು ಮಾಡೋಕ್ಕೆ ಅಂತ ಯೋಚನೆ ಮಾಡಿ. ಸೊ ಅದಾಗ್ತಿದೆ ಅಂದ್ರೆ ಮಾತ್ರ ಟೇಕ್ ನೆಕ್ಸ್ಟ್ ಸ್ಟೆಪ್ ಆಯ್ತಾ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ. ಅಪ್ಪ ಅಮ್ಮನ ಜೊತೆ ಆರಾಮಾಗಿದ್ದೀರಾ ಅಂತಂದ್ರೆ ಆರಾಮಾಗಿರೋದೇ ಒಳ್ಳೇದು. ಬಿಕಾಸ್ ಆ ಥರ ಬಂದಾಗ ಅಲ್ವಾ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸುಮ್ಮನೆ ಸಾಲ ಎಲ್ಲ ಮಾಡ್ಕೊಂಡ್ರೆ ಅಗೇನ್ ಇಟ್ ಇಸ್ ಬರ್ಡನ್ ಟು ಪೇರೆಂಟ್ಸ್. ಸೊ ಅದನ್ನ ಮಾಡಕ್ ಹೋಗ್ಬಿಡಿ. ಯಾವಾಗ ನಿಮ್ಗೆ ಫಿನಾನ್ಷಿಯಲಿ ನಾನು ತುಂಬಾ ಸ್ಟೇಬಲ್ ಇದ್ದೀನಿ, ನಾನು ಮಾಡ್ಲೇಬಹುದು ಅಂತ ಅನ್ಸುತ್ತೆ, ಆವಾಗ ನೀವು ಲೈಕ್ ಯು ಕ್ಯಾನ್ ಗೋ ಅಂಡ್ ಸ್ಟೇ ಅಲೋನ್ ಇನ್ ಅ ಫ್ಲಾಟ್ 1 BHK 2 BHK 3 BHK ಯಾವ್ದು ಬೇಕು ನಿಮ್ಗೆ ಅಲ್ಲಿ ಹೋಗಿ ಆರಾಮಾಗಿ ಇರ್ಬೋದು. ಅಂಡ್ ನೀವೇನಾದ್ರೂ ಒಬ್ಬರೇ ಇರಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಒಬ್ಬರೇ ಇರಬೇಕು ಅಂತ ಅನ್ನಿಸ್ತಿದೆ ಅಂತಂದ್ರೆ ಟೇಕ್ ನೆಕ್ಸ್ಟ್ ಸ್ಟೆಪ್ ಅಂಡ್ ಹೋಗಿ ಆರಾಮಾಗಿ ಇರಿ. ಬಿಕಾಸ್ ನೀವು ಅಲ್ಲಿ ಹೋದ್ರಿ ಅಂತಂದ್ರೆ ರಿಯಲಿ ನಿಮ್ಗೆ ನೀವೇ ಪ್ರೌಡ್ ಫೀಲ್ ಮಾಡ್ತೀರಾ, ಇಂಡಿಪೆಂಡೆಂಟ್ ಆಗ್ತೀರಾ, ತುಂಬಾ ರೆಸ್ಪಾನ್ಸಿಬಲ್ ಆಗ್ತೀರಾ. ಮತ್ತೆ ಯಾರ ಮುಂದೆನೂ ನಿಮ್ಗೆ ಏನು ಅನ್ಸಲ್ಲ, ಓಕೆ ನಾನು ಅದೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊಳ್ತಿದ್ದೀನಿ, ನಾನು ಯಾರ ಕೆಳಗೂ ಇಲ್ಲ, ಯಾರ ಕೈ ಕೆಳಗೂ ಇಲ್ಲ ನಾನು. ಸೊ ಎಲ್ಲ ಕೆಲಸಗಳನ್ನ ನಾನು ಆರಾಮಾಗಿ ಮಾಡ್ಕೊಳ್ತೀನಿ, ನಾನು ಇರ್ತೀನಿ, ಆ ಥರದ್ದೆಲ್ಲ ತುಂಬಾ ಅನ್ಸುತ್ತೆ ನಿಮ್ಗೆ. ಸೊ ನಿಮ್ಮ ಲೈಫ್ನ ನೀವೇನೆ ಆರಾಮಾಗಿ ಬಿಲ್ಡ್ ಮಾಡ್ಕೊಳ್ಬಹುದು. ಸೊ ಏನಂದ್ರೆ ಏನು ಕಷ್ಟ ಇರಲ್ಲ. ಬಟ್ ಕಷ್ಟ ಇರಲ್ಲ ಅಂತಂದ್ರೆ ಬರುತ್ತೆ ಕಷ್ಟನ, ಅದನ್ನ ನಾವು ಈಸಿಯಾಗಿ ತಗೊಂಡು ಸೊ ನಾನು ಇದನ್ನ ಟ್ಯಾಕಲ್ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹೋದ್ರೆ ಕಷ್ಟ ಇರೋದು ಕಷ್ಟ ಅನ್ಸಲ್ಲ. ಕಷ್ಟ ಇರೋದನ್ನ ಕಷ್ಟ ಅನ್ಕೊಂಡ್ರೆ ಇನ್ನ ಕಷ್ಟ ಈ ಲೆವೆಲ್ ಅಲ್ಲಿ ಇದೆ ಅಂತಂದ್ರೆ ನಾವು ಇನ್ನ ಈ ಲೆವೆಲ್ ಕೆಳಗಡೆ ಈ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ವೈಸ್ ಆಗಿ ಡಿಸಿಷನ್ ತಗೋಬೇಕು, ಆರಾಮಾಗಿ ನಿಮ್ಮ ಲೈಫ್ ನ ನೀವೇನೆ ಬಿಲ್ಡ್ ಮಾಡ್ಕೋಬಹುದು. ಸೊ ಇಫ್ ಯು ಆರ್ somebody who is planning to move out and stay alone, don't get scared, just go and enjoy this phase of life. So at least 6 months ಆಗುತ್ತಾ, 6 months ಆದ್ರೂ ಇರಿ, 1 year ಆಗುತ್ತಾ ಇರಿ. ಸೊ ಆ ಲೈಫ್ ಹೆಂಗಿದೆ ಅಂತ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಲೈಕ್ ಯು ವಿಲ್ ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಯಾರು ಅದನ್ನ ಮಿಸ್ ಮಾಡ್ಕೊಳ್ತಾರೆ ಹೇಳಿ, ಬಿಕಾಸ್ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಕಲಿಯಕ್ಕೆ ಸಿಗುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು, ಇನ್ ಕೇಸ್ ನಿಮ್ಗೆ ಏನಾದ್ರು ಆ ಐಡಿಯಾ ಇದೆ ಅಂತ ಹೇಳಿದ್ರೆ ನೀವು ಮಾಡಿ. ಇನ್ ಕೇಸ್ ಕೆಲವರಿಗೆ ಇರಲ್ಲ ಆಯ್ತಾ, ನಾನು ಇರಬೇಕು ಅಂತಿರಲ್ಲ, ಅವ್ರಿಗೆ ಅಂದ್ರೆ ಲೈಕ್ ವಾಟ್ ಯು ಸೇ ಭಯ ಇರತ್ತೆ, ಹಾಗಲ್ಲ ನಂಗೆ ಇರಕ್ಕೆ, ಆ ಥರದವರು ಟ್ರೈ ಮಾಡೋದನ್ನು ನನ್ನ ಪ್ರಕಾರ ಇಟ್ ಇಸ್ ನಾಟ್ ದ್ಯಾಟ್ ವರ್ತ್ ಅಂತ ಅನ್ಸುತ್ತೆ. ಬಟ್ ಇಫ್ ಯು ಆರ್ ಸಂಬಡಿ ಮೆಂಟಲಿ ನೀವು ತುಂಬಾ ಅನ್ನಿಸ್ತಾ ಇದೆ ಅಂತಂದ್ರೆ ನೀವು ಆರಾಮಾಗಿ ಹೋಗಿ ಇರ್ಬೋದು. ಡೋಂಟ್ ಗೆಟ್ ಸ್ಕೇರ್ಡ್. ಸೊ ಜಸ್ಟ್ ಗೋ ಅಂಡ್ ಲಿವ್ ಅಲೋನ್ ಅಂಡ್ ಎಂಜಾಯ್ ಯೋರ್ ಲೈಫ್. Finally, I will end this video with a note that if you are somebody who wants to live alone, don't get scared. Just go out and start living alone. This phase will teach you everything, literally everything you will learn. So ಆರಾಮಾಗಿ ಹೋಗಿ ಆರಾಮಾಗಿ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಏನೇನೆಲ್ಲ ಬೇಸಿಕ್ಸ್ನ ಪರ್ಚೇಸ್ ಮಾಡಬೇಕು ಪ್ರತಿಯೊಂದು ವಿಷಯನೂ ನಾನು ತಿಳಿಸಿದ್ದೀನಿ. ಎಷ್ಟು ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ, ಯೋಚನೆ ಮಾಡಿ ಎಲ್ಲ ಬರೆದು ಎಲ್ಲ ಇಟ್ಕೊಂಡಿದ್ದನ್ನ ಪ್ರತಿಯೊಂದು ವಿಷಯಗಳನ್ನು ತಿಳಿಸಿದ್ದೀನಿ. ಸೊ ಇನ್ನ ಏನಾದರೂ ಡೌಟ್ಸ್ ಇತ್ತು, ಇನ್ನ ಏನಾದರೂ ಬೇರೆ ತರ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಲೈಕ್ ವಿಡಿಯೋನ ಫಿಲ್ಮ್ ಮಾಡಿ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ. ಅಂಡ್ ಈ ವಿಡಿಯೋ ತುಂಬಾ ಬೇಗನೆ ಪೋಸ್ಟ್ ಮಾಡಬೇಕಿತ್ತು, ನಾನು ಫಿಲ್ಮ್ ಕೂಡ ಬೇಗ ಮಾಡಬೇಕಿತ್ತು, ಬಟ್ ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಐ ಆಮ್ ಸಾರಿ. ಇದೊಂದು ರಿಕ್ವೆಸ್ಟ್ ಕೂಡ ಬಂದಿತ್ತು ಆಯ್ತಾ, ಹಾಗಾಗಿ ನಾನು ಈ ವಿಡಿಯೋನ ಸ್ವಲ್ಪ ಬೇಗ ಮಾಡ್ಬೇಕು ಅಂತ ಯೋಚನೆ ಮಾಡಿ ಇವತ್ತು ಮಾಡಿದ್ದು. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ. ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂತಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಕಾಮೆಂಟ್ಸ್ ಏನಾದ್ರು ಇತ್ತು ಅಂತಂದ್ರೆ ಪ್ಲೀಸ್ ಕಾಮೆಂಟ್ ಕೂಡ ಮಾಡಿ. ಸೊ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ. ಅಂಡ್ ಏನಾದ್ರು ಕ್ವೆಶನ್ಸ್ ಇತ್ತು ಅಂತಂದ್ರೆ ಆನ್ಸರ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ end up ಮಾಡೋಣ. So being happy is a responsibility. So be happy, keep watching my channel, keep supporting. Meet you up in next video. Until then, take care. Bye bye.